MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಹಲವು ಸುದ್ದಿಗಳಿದೆ. ಅದರಲ್ಲಿ ಮುಖ್ಯವಾಗಿ ಟಾಪ್ 3 ಸ್ಟೋರೀಸ್ ಅನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಸ್ಟೋರಿ ನಂಬರ್ 1, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. 3,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎನ್ನಲಾದಂಥ ಒಂದು ಆಡಿಯೋ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಬಕಾರಿ ಸಚಿವ ತಿಮ್ಮಾಪುರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದ್ದು, ಇದರಲ್ಲಿ ತಮ್ಮ ಮಗನೂ ಕೂಡ ಇನ್ವಾಲ್ವ್ ಆಗಿದ್ದಾನ ಅನ್ನುವಂತಹ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಚಿವರು ಮಾತಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕಡೆ ವಿಪಕ್ಷ ಅಬಕಾರಿ ಇಲಾಖೆ, ಅಬಕಾರಿ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಡಂಗೂರವನ್ನ ಸಾರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಇಂಥವರನ್ನ ಕ್ಯಾಬಿನೆಟ್ನಲ್ಲಿ ಇನ್ನು ಎಷ್ಟು ದಿನ ಅಂತ ಇಟ್ಕೊಳ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅಬಕಾರಿ ಅವಾಂತರ, ಇಲಾಖೆಯಲ್ಲಿ ನಡೆದಂತಹ ಅವಾಂತರಗಳು ಈಗ ರಾಜಕೀಯ ಸಂಚಲನಕ್ಕೆ ಯಾವ ರೀತಿ ಕಾರಣ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ಪ್ರೈಮ್ ಟೈಮ್ ಸ್ಟೋರಿಯ ನಂಬರ್ 1 ನಲ್ಲಿ ನೋಡೋಣ. ಇನ್ನು ಸ್ಟೋರಿ ನಂಬರ್ 2, ಬ್ಯಾಲೆಟ್ ಈಸ್ ಬ್ಯಾಕ್. 11 ವರ್ಷಗಳ ನಂತರ ಬೆಂಗಳೂರು ಪಾಲಿಕೆಗೆ ಚುನಾವಣೆ ನಡೀತಾ ಇದೆ ವೀಕ್ಷಕರೇ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಆಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಾಜ್ಯ ಚುನಾವಣಾ ಆಯೋಗ ಒಂದು ಮಹತ್ತರವಾದಂಥ ನಿರ್ಧಾರವನ್ನ ಮಾಡ್ತಾ ಇದೆ. EVM ಮಷಿನ್ ಬೇಡ, ಬ್ಯಾಲೆಟ್ ಪೇಪರ್ ಇಂದ ಎಲೆಕ್ಷನ್ ಮಾಡೋಣ ಅಂತ ಹೇಳಿ. ಸೊ ಬೆಂಗಳೂರಿನ 5 ಪಾಲಿಕೆಗಳಿಗೆ ಚುನಾವಣೆ ನಡೆದ್ರೆ ಅಲ್ಲಿ ಬ್ಯಾಲೆಟ್ ಪೇಪರ್ ಇರುತ್ತೆ, EVM ಮಷಿನ್ ಇರಲ್ಲ. EVM ಕೂಡ ಬೆಟರೇ, ಬ್ಯಾಲೆಟ್ ಇಂದ ಈ ಸಾರಿ ಚುನಾವಣೆ ಮಾಡೋಣ ಅಂತ ರಾಜ್ಯ ಚುನಾವಣಾ ಆಯೋಗ ಹೇಳುತ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗಿದೆ. GBA ಚುನಾವಣೆ ಹಲವು ವಿಚಾರಗಳಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ ಡಿಟೇಲ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನ ಸ್ಟೋರಿ ನಂಬರ್ 3, ನಾಳೆ ನವೀನ್ ಪಟ್ಟಾಭಿಷೇಕ ನಡೀಲಿಕ್ಕಿದೆ. ನಿತಿನ್ ನವೀನ್ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧಿಕೃತವಾಗಿ ನಾಳೆ 11ವರೆಗೆ ಅವರು ಪಟ್ಟಾಭಿಷಿಕ್ತರಾಗಲಿಕ್ಕಿದ್ದಾರೆ. 46 ವರ್ಷದ ನಿತಿನ್ ನವೀನ್ ಹಲವು ವಿಚಾರಗಳಿಗೆ ವಿಶೇಷ ಅನಿಸ್ಕೊಳ್ತಾರೆ. ಬಿಜೆಪಿಯಲ್ಲಿ ಒಂದು ರೀತಿ ಈಗ ನವ ಉತ್ಸಾಹ ಮನೆ ಮಾಡಿದೆ, ಯುವ ಚೈತನ್ಯ ತುಂಬಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ಡ್ ಆಗಿ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡೀಲ್ ಆಡಿಯೋ ಶಾಕ್. ಸಚಿವ ತಿಮ್ಮಾಪುರ ವಿರುದ್ಧ ಲೋಕಾಯುಕ್ತಗೆ ದೂರು. ಅಸಲಿಗೆ ಹಣ ಕೀಳೋದಕ್ಕೆ ಮುಂದಾಗಿದ್ದು ಯಾರು? ದೆಹಲಿಯಿಂದ ಮತ್ತೆ ಖಾಲಿ ಕೈಯಲ್ಲಿ DKಶಿ ವಾಪಸ್. ಏರ್ಪೋರ್ಟ್ ಅಲ್ಲೇ DCM ಬಿಗ್ ಬಾಂಬ್. ಇನ್ನೆಷ್ಟು ದಿನ ಒಳ್ಳೆ ಟೈಮ್ಗೆ ಕಾಯ್ತಾರೆ ಕನಕಪುರ ಬಂಡೆ. GBA ಎಲೆಕ್ಷನ್ಗೆ ಸಜ್ಜಾಯಿತು ಚುನಾವಣಾ ಆಯೋಗ. ಮತಯಂತ್ರದ ಬದಲು ಮತಪತ್ರಕ್ಕೆ ಮಣೆ. SIR ನಲ್ಲೂ ಸಿಗಲ್ವಾ ನುಸುಳುಕೋರರ ಸುಳಿವು. ಕೇಸರಿ ಪಕ್ಷಕ್ಕೆ ನಾಳೆಯಿಂದ ನವ ಚೈತನ್ಯ. 46 ವರ್ಷದ ಪಾರ್ಟಿಗೆ 46ರ ಅಧ್ಯಕ್ಷ. ನಾಳೆ ನಿತಿನ್ ನವೀನ್ ಪದಗ್ರಹಣ. ತಮಿಳು ಸೂಪರ್ ಸ್ಟಾರ್ ವಿಜಯ್ಗೆ 2ನೇ ಬಾರಿ CBI ಗ್ರಿಲ್. ಕರೂರು ಕಾಲ್ತುಳಿತ ಕೇಸ್ ಸಂಬಂಧಿಸಿ ವಿಚಾರಣೆ. ಖಡಕ್ ಪ್ರಶ್ನೆಗಳಿಗೆ TVK ಸಂಸ್ಥಾಪಕ ಶೇಖ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಮೊದಲನೇ ಸುದ್ದಿ, ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂತಹ ಪ್ರಶ್ನೆ ಇಡೀ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,462 ಕೋಟಿ ಭ್ರಷ್ಟಾಚಾರ ನಡೆದಿದೆಯಂತೆ. ಸಚಿವ RB ತಿಮ್ಮಾಪುರ್ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಡೀಲ್ಗೆ ಸ್ವತಃ ಮಂತ್ರಿಗಳ ಮಗನೇ ಅಖಾಡಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ. ಆಡಿಯೋ ಬಾಂಬ್
ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ತಿಮ್ಮಾಪುರ್ ಇವತ್ತು ಮುಖಾಮುಖಿ ಬೇರೆ ಆದರೂ ಬಾದಾಮಿಯಲ್ಲಿ ಏನೇನಾಗಿದೆ ಇವತ್ತು ಈ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನು? ಆಡಿಯೋ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆಡಿಯೋ. ದಿನಕ್ಕೊಂದರಂತೆ 2 ದಿನಕ್ಕೆ 2 ಆಡಿಯೋ ಸ್ಫೋಟ. ನಿನ್ನೆ ಅಬಕಾರಿ ಸಚಿವ ತಿಮ್ಮಾಪುರ ಮೇಲೆ ಆರೋಪ ಕೇಳಿ ಬಂದ್ರೆ ಇಂದು ಅವರ ಪುತ್ರ ವಿನಯ್ ವಿರುದ್ಧ ಬಿಗ್ ಬಾಂಬ್ ಸ್ಫೋಟವಾಗಿದೆ. ತಿಮ್ಮಾಪುರ ನೆತ್ತಿ ಮೇಲೆ ಭ್ರಷ್ಟಾಚಾರದ ತೂಗುಗತ್ತಿ. ಲೈಸೆನ್ಸ್ ಡೀಲ್ನಲ್ಲಿ ಭಾಗಿಯಾದ್ರ ಸಚಿವರ ಪುತ್ರ. ಆರ್ವಿಟಿ ಅಂದ್ರೆ ವಿನಯ್ ತಿಮ್ಮಾಪುರನ. ಬಾರ್ ಲೈಸೆನ್ಸ್ ಕೊಡಲು ಲಂಚ, ಲಕ್ಷ ಅಲ್ಲ ಕೋಟಿಗೆ ಅಧಿಕಾರಿಗಳ ಡೀಲ್. ಅಬಕಾರಿ ಡಿಸಿ ಎಸಿಪಿಗೂ ಕೊಡಬೇಕಂತೆ ಪಾಲು. ಎಸ್, ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಮತ್ತೊಮ್ಮೆ ಭ್ರಷ್ಟಾಚಾರದ ಕಮಟು ವಾಸನೆ ಬರ್ತಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ಗೆ ಬಾರ್ ಲೈಸೆನ್ಸ್ ಕೊಡಲು ಅಧಿಕಾರಿಗಳು ಲಂಚ ಕೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಲಾಕ್ ಆಗಿದ್ದಾರೆ. ಮಾತ್ರವಲ್ಲ, ಸಚಿವ ಆರ್ವಿ ತಿಮ್ಮಾಪುರ ಕುರ್ಚಿಗೂ ಕುತ್ತು ತಂದಿದ್ದಾರೆ. ಇಂದು ಅಬಕಾರಿ ಡಿಸಿ ಜಗದೀಶ್ ಜೊತೆ ಲಕ್ಷ್ಮೀನಾರಾಯಣ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ಆರ್ವಿಟಿ ಅನ್ನೋ ಹೆಸರು ತೀವ್ರ ಕುತೂಹಲ ಮೂಡಿಸಿದೆ. ಆರ್ವಿಟಿ ಅಂದ್ರೆ ಸಚಿವ ತಿಮ್ಮಾಪುರ ಅವರ ಮಗ ವಿನಯ್ ತಿಮ್ಮಾಪುರನ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಆಡಿಯೋ ಮಾತ್ರವಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಬರೆದಿರೋ ಪತ್ರವು ಈ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಮೂಡುವಂತೆ ಮಾಡಿದೆ. ಆದರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ವಿನಯ್, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಆರ್ವಿಟಿ ಅಂತ ಹೇಳಿ ಬಳಕೆ ಆಗಿರೋದು, ನಿಮ್ಮನ್ನೇನಾದ್ರೂ ಆರ್ವಿಟಿ ಅಂತ ಕರೀತಾರಾ? ಇಲ್ಲ ಯಾರು ಆರ್ವಿಟಿ ಅಂತ ನನ್ನ ಯಾರು ಕರೆಯಲ್ಲ. ಸೊ ಈ ಅನುಮಾನಕ್ಕೆ ಹಾಗಾದ್ರೆ ನಿಮ್ಮ ಉತ್ತರ ಏನು? ಮೇಡಮ್, ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ. ನಾನು ಯಾವ ಡಿ.ಸಿ ಜೊತೆನೂ ಮಾತಾಡಿಲ್ಲ. ಅಬಕಾರಿ ಇಲಾಖೆಗೆ ಹಾಗೂ ನನ್ಗೇನು ಸಂಬಂಧ ಇಲ್ಲ ಇದರಲ್ಲಿ. ಜಗದೀಶ್ ಅವರು, ಡಿ.ಸಿ ಜಗದೀಶ್ ಅವರು ನಿಮ್ಗೆ ಏನಾದ್ರು ಪರಿಚಿತರ? ನಾನು ಇಲ್ಲಿವರೆಗೂ ಅವ್ರು ಯಾರಂತ ಅವ್ರು ನೋಡೂ ಇಲ್ಲ, ಅವ್ರಿಗೆ ಒಂದ್ಸಲಿನೂ ಮಾತಾಡಿಲ್ಲ ನಾನು. ನಿಮ್ಮ ಹೆಸರನ್ನ ಹಾಗೆ ಸಚಿವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂತು. ಇದು ಗೊತ್ತಿಲ್ಲ ಮೇಡಮ್, ನಮ್ಮ ತಂದೆಯವ್ರ ಹತ್ರ ಮಾತಾಡಿ. ಸಚಿವ ತಿಮ್ಮಾಪುರ ವಿರುದ್ಧ ಲೋಕಾಗೆ ದೂರು, ದಾಖಲೆ ಸಮೇತ ಲಕ್ಷ್ಮೀನಾರಾಯಣ ಕಂಪ್ಲೇಂಟ್. ಆರ್ಬಿ ತಿಮ್ಮಾಪುರಗೂ ಭ್ರಷ್ಟಾಚಾರದ ಉರುಳು ಸುತ್ತಿಕೊಂಡಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಗೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣರಿಂದ ದೂರು ನೀಡಿದ್ದು, ಪೆನ್ಡ್ರೈವ್ ಮತ್ತು ದಾಖಲೆಗಳನ್ನ ಒದಗಿಸಿದ್ದಾರೆ. ಸರ್, ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು. ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆಗಳೇನಿದೆ? ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಲೈಸೆನ್ಸ್ಗೆ ಲಂಚ ಕೇಸ್ನಲ್ಲಿ ಸಚಿವ ತಿಮ್ಮಾಪುರ ಪಾತ್ರ ಇದೆ ಎಂದು ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಆರೋಪಿಸುತ್ತಿದ್ರೆ, ಇದು ದುಡ್ಡು ಕೀಳಲು ಮಾಡಿರೋ ತಂತ್ರ ಎಂದು ಸಚಿವರು ಆರೋಪಿಸುತ್ತಿದ್ದಾರೆ. ಅವನು ಫೈಲೇ ಬರೋದಿಲ್ಲ, ಅವನ ಲಾಗಿನ್ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋಂಥ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂಥ ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿ.
ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಬಕಾರಿ ಲಂಚದ ಆಡಿಯೋ ಸಂಚಲನ ಮೂಡಿಸುತ್ತಿದೆ. ಸಚಿವರ ವಿರುದ್ಧ ಕಾಂಟ್ರಾಕ್ಟರ್ ದೂರು ನೀಡಿದ್ರೆ ಸಚಿವರು ನಾನವನಲ್ಲ, ನನಗೇನು ಗೊತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೀಗ ಚೆಂಡು ಲೋಕಾಯುಕ್ತರ ಅಂಗಳ ತಲುಪಿದ್ದು ವಿಚಾರಣೆಯಿಂದಲೇ ಸತ್ಯ ಹೊರಬೀಳಬೇಕಿದೆ. ರಂಜಿತ್ ಅಭಿಷೇಕ್ ಜೈಶಂಕರ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಇಲಾಖೆಯ ಲಂಚಾವತಾರ ಕೇಸ್ ಕಾಂಗ್ರೆಸ್ಗೆ ಒಂದು ರೀತಿ ಇರುಸು ಮುರುಸು ತಂದಿದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರಿಗಂತೂ ಮುಜುಗುರಕ್ಕೆ ಕಾರಣ ಆಗ್ತಾ ಇದೆ. ತಿಮ್ಮಾಪುರ್ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು, ನಾವು ಹಂಗೆ ಮಾಡಿಲ್ಲ, ನಾವು ಹಿಂಗೆ ಮಾಡಿಲ್ಲ, ತನಿಖೆಯನ್ನು ಮಾಡ್ತಾರ, ಮಾಡಲಿ ಬಿಡ್ರಿ ಅಂತೆ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ತನಿಖಾ ಸಂಸ್ಥೆಗಳಿಗೆ ಇವರು ಕೊಡುವಂಥ ಗೌರವ ಇದೇನಾ? ಆಯಿತು, ನಾವೇನು ತಪ್ಪು ಮಾಡಿಲ್ಲ, ತನಿಖೆ ಮಾಡಿದರೆ ಮಾಡಲಿ, ಆ ದಾಟಿಯಲ್ಲಿ ಇವರು ಹೇಳ್ತಾ ಇರ್ಬೋದು. ಆದರೆ ಹೇಳ್ತಾ ಇರುವಂಥ ರೀತಿ ಖಂಡಿತವಾಗಿಯೂ ಸರಿ ಇಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಈ ರೀತಿ ಕೇಳಿ ಬರ್ತಾ ಇರುವಾಗ ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸಂಬಂಧ ಹಂಗೆ ಹಿಂಗೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆರ್ ಬಿ ತಿಮ್ಮಾಪುರ್ ಅವರ ಇಲಾಖೆಯ ಅಧಿಕಾರಿಗಳು ಯಾರ ವ್ಯಾಪ್ತಿಗೆ ಬರ್ತಾರೆ? ತಿಮ್ಮಾಪುರ್ ಅವ್ರ ವ್ಯಾಪ್ತಿಗೆ ಬರ್ತಾರಾ ಅಥವಾ ತಿಮ್ಮಾಪುರ್ ಅವ್ರ ಮಗನ ವ್ಯಾಪ್ತಿಗೆ ಬರ್ತಾರ? ಯಾರ ವ್ಯಾಪ್ತಿಗೆ ಬರ್ತಾರ ಅವರು? ಸಚಿವ ಆರ್ ಬಿ ತಿಮ್ಮಾಪುರ್ ಅವ್ರ ಮಗ, ತಿಮ್ಮಾಪುರ್ ಅವರ ಮಗನಿಗೂ ಇಲಾಖೆಗೂ ಏನು ಸಂಬಂಧ? ತಿಮ್ಮಾಪುರ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಇವರ ಅಧೀನದಲ್ಲಿ ಕೆಲಸ ಮಾಡ್ತಾರಾ ಅಥವಾ ಆರ್ ಬಿ ತಿಮ್ಮಾಪುರ್ ಅವರ ಮಗನ ಅಧೀನದಲ್ಲಿ ಕೆಲಸ ಮಾಡ್ತಾರಾ? ಈ ರೀತಿಯ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಇದಕ್ಕೆ ತಿಮ್ಮಾಪುರ್ ಉತ್ತರವನ್ನ ಕೊಡಬೇಕು. ಈ ರೀತಿ ಇರುಸು ಮುರುಸು ಉಂಟಾಗ್ತಾ ಇರುವಂತಹ ಈ ಬೆಳವಣಿಗೆ ಮಧ್ಯೆ ಆರ್ ಬಿ ತಿಮ್ಮಾಪುರ್ ಅವರನ್ನ ಬೆಂಬಲಿಸುವ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಬೇರೆ ಏನು ಮಾಡೋದಕ್ಕೆ ಸಾಧ್ಯ? ಅವರು ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡ್ಕೊಂಬನ್ನಿ. ತಿಮ್ಮಾಪುರ ವಿರುದ್ಧ ಲೋಕಾಯುಕ್ತಗೆ ದೂರು. ಅಬಕಾರಿ ಸಚಿವರಿಗೆ ಹೆಚ್ಚಾಯಿತು ಎದೆಬಡಿತ. ರಾಜ್ಯದ ಅರ್ಥವ್ಯವಸ್ಥೆಯ ಮೂಲಾಧಾರ ಅಂದರೆ ಅದು ಅಬಕಾರಿ ಇಲಾಖೆ. ಸರ್ಕಾರ ಎಷ್ಟೇ ತೆರಿಗೆ ಹಾಕಲಿ, ಅದೆಷ್ಟೇ ಟಫ್ ರೂಲ್ಸ್ಗಳನ್ನು ತರಲಿ, ಬಾರ್ ವೈನ್ ಶಾಪ್ಗಳ ಗಲ್ಲಾಪೆಟ್ಟಿಗೆ ತುಂಬೋದಂತೂ ಸತ್ಯ. ಈ ಕಾರಣಕ್ಕಾಗಿಯೇ ಹೊಸ ಬಾರ್ ಲೈಸೆನ್ಸ್ಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ಈ ಸತ್ಯವನ್ನು ಅರಿತ ಲಂಚಬಾಕ ಅಧಿಕಾರಿಗಳು ಲೈಸೆನ್ಸ್ ನೀಡಲು ಕೋಟಿ ಕೋಟಿ ಹಣಕ್ಕೆ ಮುಲಾಜಿಲ್ಲದೆ ಬೇಡಿಕೆ ಇಡ್ತಿದ್ದಾರೆ. ಇನ್ನು ಬಾರ್ ಲೈಸೆನ್ಸ್ ನೀಡಲು ಹಣ ಕೇಳಿದ ಪ್ರಕರಣ ಲೋಕಾಯುಕ್ತರ ಅಂಗಳ ತಲುಪಿದ್ದು ಸಚಿವ ತಿಮ್ಮಾಪುರ ವಿರುದ್ಧವೂ ದೂರು ದಾಖಲಾಗಿದೆ. ಸ್ವತಃ ದೂರುದಾರ ಲಕ್ಷ್ಮೀನಾರಾಯಣ ಸಚಿವರಿಗೂ ಅಕ್ರಮದಲ್ಲಿ ಪಾಲಿದೆ ಎಂದು ಆರೋಪಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಆರೋಪ ಸಾಬೀತಾದ್ರೆ ರಾಜೀನಾಮೆ ಶತಸಿದ್ಧ. ಇನ್ನು ಸಚಿವ ತಿಮ್ಮಾಪುರ ಪರ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಭರ್ಜರಿ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಆರೋಪ ಸಾಬೀತಾದರೆ ತಿಮ್ಮಾಪುರ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಎಂದು ಪ್ರಿಯಾಂಕರ್ಗೆ ಹೇಳಿದರೆ ಅಧಿಕಾರಿಗಳ ತಪ್ಪಿಗೆ ಮಂತ್ರಿಯ ತಲೆದಂಡ ಎಷ್ಟು ಸರಿ ಎಂದು ಶಾಸಕ ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ನೋಡಿ, ಹಿಂದೆ ಕೂಡ BJPಯವರು ಇದನ್ನು ಪ್ರಸ್ತಾಪ ಮಾಡಿದರು. ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ. ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್ ಬಿ ತಿಮ್ಮಾಪುರ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ. ಇವರು ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದ ಮಂತ್ರಿ ಆಮೇಲೆ ನೋಡೋಣ. ಅಬಕಾರಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಹಂತದ ತನಿಖೆ ಶುರುವಾಗಿದೆ. ಒಂದೆಡೆ ಲೋಕಾಯುಕ್ತ ತನಿಖೆ ಮಾಡ್ತಿದ್ರೆ ಅತ್ತ ಆಂತರಿಕ ತನಿಖೆಗೂ CS ಶಾಲಿನಿ ರಜನೀಶ್ ಆಗ್ರಹಿಸಿದ್ದಾರೆ. ಈ ನಡುವೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದ್ದು ಅಲ್ಲಿಯೂ ಆಡಿಯೋ ಬಡಿದಾಟ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಕ್ರಾಂತಿಯ ಬಳಿಕ ಸಿಎಂ ಆಗೋ ಕನಸಿನೊಂದಿಗೆ ದೆಹಲಿಗೆ ಹೋಗಿದ್ದ DCM DK ಶಿವಕುಮಾರ್ ಅವರು
ಮತ್ತೆ ಖಾಲಿ ಕೈಯೊಂದಿಗೆ ವಾಪಸ್ ಆಗಿದ್ದಾರೆ. 3 ದಿನ ರಾಹುಲ್ ಭೇಟಿಗಾಗಿ ಕಾದು ಕಾದು ಸಾಕಾಗಿ ಬೆಂಗಳೂರಿನ ಫ್ಲೈಟ್ ಹಿಡಿದಿದ್ದು ಏರ್ಪೋರ್ಟ್ ಅಲ್ಲಿ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನದು ನೀವೇ ನೋಡ್ಕೊಂಡ್ ಬನ್ನಿ. ದಿನದ ಬಳಿಕ ಬೆಂಗಳೂರಿಗೆ ಡಿಕೆ ವಾಪಸ್. ಇನ್ನೆಷ್ಟು ದಿನ ಒಳ್ಳೆಯ ದಿನಕ್ಕೆ ಕಾಯ್ತಾರೆ ಡಿಸಿಎಂ? ಪೂಜೆ, ಪ್ರಾರ್ಥನೆ, ಹರಕೆ. ಕರ್ನಾಟಕ ಮುಖ್ಯಮಂತ್ರಿ ಆಗೋದಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡದ ಪೂಜೆ ಇಲ್ಲ, ಹೋಗದ ದೇವಸ್ಥಾನ ಇಲ್ಲ. ಮೇಲಿಂದ ಮೇಲೆ ದೆಹಲಿ ಯಾತ್ರೆ ಮಾಡ್ತಿದ್ರು ಕೂಡ ಫಲ ಸಿಗ್ತಿಲ್ಲ. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ಮಾತುಗಳು ಸಹ ನಿಂತಿಲ್ಲ. ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ದೆಹಲಿ ವಿಮಾನ ಹತ್ತಿದ್ದ ಡಿಕೆ ಶಿವಕುಮಾರ್ 3 ದಿನದ ಯಾತ್ರೆ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಅಸ್ಸಾಂ ಚುನಾವಣೆಯ ಸಂಬಂಧ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ಗೆ ಸ್ವಾಮಿ ಕಾರ್ಯ ಆಗಿದೆ. ಆದರೆ ರಾಹುಲ್ ಜೊತೆ ಏಕಾಂಗಿಯಾಗಿ ಮಾತನಾಡಬೇಕೆನ್ನುವ ಸ್ವಕಾರ್ಯಕ್ಕೆ ಕಾಲ ಕೂಡಿ ಬಂದಿಲ್ಲ. ದಾವೋಸ್ ಪ್ರವಾಸವನ್ನ ರದ್ದು ಮಾಡಿ ರಾಹುಲ್ ಭೇಟಿಗೆ ಕಾಯ್ದಿದ್ದ ಡಿಕೆಶಿಗೆ ಇನ್ನೂ ಒಳ್ಳೆಯ ಕಾಲ ಕೂಡಿ ಬಂದಿಲ್ವಂತೆ. ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೇನೆ, ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನೇನೋ ಚರ್ಚೆ ಮಾಡಕ್ ಹೋಗಲ್ಲ. ಡಿಕೆಶಿಗೆ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಬೆಂಬಲ. ಮಟಮಟ ಮಧ್ಯಾಹ್ನ ದೆಹಲಿ ವಿಮಾನ ಇಳಿದ ಡಿಕೆಶಿ ಸ್ವಲ್ಪ ಗರಂ ಆಗಿಯೇ ಇದ್ರು. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆ ಲಾಂಜ್ನಲ್ಲೇ 1 ಗಂಟೆ ಚರ್ಚೆ ಮಾಡಿದ ಡಿಕೆಶಿ, ನನಗೆ ಶಾಸಕರು ಮಾತ್ರವಲ್ಲ ಸಿಎಂ ಸಿದ್ದರಾಮಯ್ಯನವರ ಬೆಂಬಲವೂ ಇದೆ ಅನ್ನೋ ದಾಳ ಉಳಿಸಿದ್ರು. 140 ಜನ ಬೆಂಬಲಕ್ಕಿದ್ದಾರೆ, 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದ? ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕುರ್ಚಿ ಫೈಟ್ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ರಾಜಣ್ಣ, ಬಜೆಟ್ ಬಳಿಕ ಸಿಎಂ ಬದಲಾವಣೆ ಆಗಬಹುದೇನೋ ಅಂದಿದ್ದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡ್ರಿ, 2 ಥರ ಇರೋದು. ಒಂದು, ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಕೊಟ್ಟರೆ ಅವರೇ ಪೂರ್ಣವಾಗಿ ಇರಬಹುದು. ದೆಹಲಿಯಿಂದ ವಾಪಸ್ಸಾದ ಡಿಕೆಶಿ ಈ ಬಾರಿ ಹೊಸದೊಂದು ದಾಳ ಉಳಿಸಿದ್ದು ಪದೇ ಪದೇ ಕೊಟ್ಟ ಮಾತಿನ ಉಲ್ಲೇಖ ಮಾಡ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮೈಸೂರಿನಲ್ಲಿ ನಿರಾಳರಾಗಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ಬರುತ್ತಿದ್ದಾರೆ. ಕುರ್ಚಿ ಮಾತ್ರ ಇನ್ನೂ ದೂರ ಆಗ್ತಾ ಇದೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಡಿಕೆ ಶಿವಕುಮಾರ್ ಪ್ಲಸ್ ಡಿಕೆ ಶಿವಕುಮಾರ್ ಬಣದವರನ್ನ ಕಾಡ್ತಾನೆ. ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನಡೆಸಿದಂತಹ ಕಸರತ್ತು ಒಂದೆರಡಲ್ಲ. ಸಿಎಂ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್. ಏನದು ಹೊಸ ಅಸ್ತ್ರ? ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಹೇಳಿಕೊಂಡು ಬರ್ತಾ ಇರೋದು, ಈ ಒಂದು ವಿಚಾರಗಳು ಗುಟ್ಟಾಗಿ ಮಾತಾಡಿರೋದು, 4 ಜನರ ಮಧ್ಯೆ ಮಾತಾಡಿರೋದು, ಆ ಗುಟ್ಟು ರಟ್ಟಾಗಬಾರದು ಅಂತ ಹೇಳುವ ಮೂಲಕ ಹಾಗಿದ್ರೆ ಮಾತುಕತೆ ನಡೆದಿದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಒಪ್ಕೊಂಡಿದ್ರು. ಈಗ ಡಿಕೆ ಶಿವಕುಮಾರ್ ಇನ್ನೊಂದು ರೀತಿಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಏನು ಆ ಅಸ್ತ್ರ? ಸಾಮ ದಾನ ಇವೆಲ್ಲ ಆಯಿತು, ಮುಂದೆ ಭೇದ ದಂಡವ, ಇನ್ನಷ್ಟು ಅಗ್ರೆಸಿವ್ ಆಗುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗಬಹುದಾ? ಏನು ಹೇಳಿದ್ದಾರೆ ಅಂತಂದ್ರೆ, ನನಗೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಅಂದ್ರೆ ಅರ್ಥ ಏನು? ಮುಂದೊಂದಿನ ಸಿದ್ದರಾಮಯ್ಯ ಅವರೇ ನನಗೆ ಚೇರನ್ನ ಬಿಟ್ಕೊಡ್ತಾರೆ, ಅವರಿಗೂ ನಾನು ಸಿಎಂ ಆಗಬೇಕು ಅನ್ನುವಂತಹ ಇರಾದೆ ಇದೆ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ ಈಗಲೇ ಚೇರ್ ಬಿಟ್ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡ್ತಾರೆ. ಇವರು ನೋಡಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಡಿಕೆ ಶಿವಕುಮಾರ್ ಅವರು
ಫಸ್ಟ್ ಟೈಮ್ ಹೇಳ್ತಾ ಇರೋದೇನೆಂದ್ರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ? ಚೇರ್ ವಿಚಾರವಾಗಿ ಚರ್ಚೆ ಆಗಿದೆಯಾ? 2.5 ವರ್ಷ ಅಂತ ಚರ್ಚೆ ಆಗಿದೆಯಾ? ಆ ರೀತಿ ಒಪ್ಕೊಂಡಿದ್ದ ಸಿದ್ದರಾಮಯ್ಯ ಅವರು ಈಗ ಚೇರನ್ನ ಬಿಟ್ಟು ಕೊಡ್ತಾ ಇಲ್ವಾ? ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಯಾವ ರೀತಿ ಚರ್ಚೆ ಆಗಿದೆ ಅನ್ನೋದನ್ನು ಹೇಳ್ಬಿಡ್ಬೇಕಾಯ್ತು. ಇಲ್ಲ 2.5 ವರ್ಷ ಅಂತ ಆಗಿದೆ, ಅಸಲಿಗೆ ಮಾತಿನ ಪ್ರಕಾರ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡಬೇಕಾಗಿತ್ತು, ಆದರೆ ಇನ್ನೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆ ಕ್ಲಾರಿಟಿ ಇರೋದಿಲ್ಲ ನಿಮ್ಮ ಸ್ಟೇಟ್ಮೆಂಟ್ಗಳಲ್ಲಿ? ನಿಮಗೆ ಹೋಗೋರಿಗೆ ಸಂದೇಶನೂ ಹೋಗಬೇಕು, ಮತ್ತೆ ಈ ರೀತಿ ನೈಸಾಗಿ ಮಾತಾಡಿ ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸನೂ ಆಗಬೇಕು. ಯಾರಾದರೂ ಇದನ್ನ ಗಟ್ಟಿಗೆ ಹಚ್ಚುವ ಕೆಲಸ ಮಾಡಿದರೆ, ನಾನೇನು ಮಾತಾಡಿದ್ದೀನಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ, ಅದು ಇದೇ ಅಂತ ಯಾಕೆ ತಿಳ್ಕೊತೀರಿ, ಬೇರೆನೂ ಆಗಿರ್ಬೋದಲ್ಲ ಅಂತ ಮತ್ತೆ ಆ ರೀತಿ ಬರೋದು. ಸೊ ಮತ್ತೆ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ನೆನಪಿಸಿದರ ಅಥವಾ ನೆನಪಿಸಿದ್ದಾರೆ ಅಂತ ನಾವು ಅನ್ಕೋಬಹುದು. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಅಂತ ಹೇಳಿದ್ ಯಾಕೆ? ನೆನಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್. ಅವರು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಚರ್ಚೆ ಆಗಿದೆ ಅಂತ. ಇಷ್ಟು ದಿನಗಳ ಕಾಲ ಇದನ್ನ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು. ಆದರೆ ಹೊಸ ಬಾಂಬ್ ಸಿಡಿಸಿರೋದೇನಂತಂದ್ರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಹೇಳಿ. ಇನ್ನ ಈ ಕಡೆ ಶಿಷ್ಯ ನಲಪಾಡ್ ಜೊತೆಗೆ 1 ಗಂಟೆ ಚರ್ಚೆ ಮಾಡಿದ್ದಾರೆ. ಏನಕ್ಕೆ ಚರ್ಚೆ ಮಾಡಿದ್ರು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಇದು ಇನ್ನೊಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಬಜೆಟ್ ಮುಗಿತಾ ಇದ್ದಂತೆ ಬಂಡೆ ಬಂಡಾಯ ಏಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದ ಮೇಲೆ ಚೇರ್ ಕೊಡ್ತಾರೆ ಅಂತಂದ್ರು. ದೇವರಾಜ್ ಅರಸರ ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ಟಿದ್ರು, ದಾಖಲೆ ಮುರಿದ್ರು. ಈಗ 17ನೇ ಬಜೆಟ್ ಮಂಡನೆ ಮಾಡುವ ಮೂಲಕ ಮತ್ತೊಂದು ದಾಖಲೆಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬಜೆಟ್ ಮಂಡನೆ ಮಾಡಿದ ನಂತರ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ? ಸಿಎಂ ಚೇರ್ ಬಿಟ್ಟುಕೊಡ್ಲಿಲ್ಲ ಅಂತಂದ್ರೆ ಬಂಡೆ ಬಂಡಾಯ ಏಳುತ್ತಾ? ಇನ್ನ ತಾಳ್ಮೆ ಪರೀಕ್ಷೆ ಮಾಡೋಂಗಿಲ್ಲ. ನನ್ನ ದಾರಿ ನನಗೆ, ನಾನು ಬಂಡೆ ಹೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದಂತಿದೆ. ಕಾದು ಕಾದು ಸುಸ್ತಾಗಿ ಡಿಸಿಎಂ ಕೆರಳಿದಂತೆ ಕಾಣ್ತಾ ಇದೆ. ಶಿವಕುಮಾರ್ ಕೆರಳಿದರೆ ಎಲ್ಲ ಛಿದ್ರ ಆಗಬಹುದಾ? ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರಬಹುದಾ? ಅಷ್ಟರೊಳಗೆ ಹೈಕಮಾಂಡ್ ಎಚ್ಚೆತ್ತುಕೊಂಡು ಮತ್ತೆ ಸಮಾಧಾನ ಪಡಿಸಿ ಡಿಸಿಎಂ ಚೇರ್ನಲ್ಲೇ ಕೂರಿಸ್ತಾರಾ ಅಥವಾ ಸಿಎಂ ಚೇರ್ಗೆ ಕರ್ಕೊಂಡು ಬರ್ತಾರಾ? ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈಗ ಟಾಪ್ 5 ಸುದ್ದಿಗಳನ್ನು ಗಮನಿಸೋಣ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರೇ ಹೈಡ್ರಾಮಾ ನಡೆದಿದೆ. ಚಂದ್ರರಾಜ್ ಹಟ್ಟಿಹೊಳಿ ಹಾಗೂ ಅಂಜಲಿ ನಿಂಬಾಳ್ಕರ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಖಾನಾಪುರದ ನಂದಗಡದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನ ವೇದಿಕೆ ಕರೆಯುವ ವಿಚಾರಕ್ಕೆ ಜಟಾಪಟಿಯಾಗಿದೆ. ಚಾಲುಕ್ಯ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅದ್ದೂರಿ ಚಾಲನೆಯನ್ನ ನೀಡಿದ್ದಾರೆ. ಬಾದಾಮಿಯಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಬಾದಾಮಿ ಪಟ್ಟಣದಲ್ಲಿ ಚಾಲುಕ್ಯ ಉತ್ಸವ ನಡೆಯಲಿದೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಬಕಾರಿ ಸಚಿವ ತಿಮ್ಮಾಪುರ್ ಸಾಥ್ ನೀಡಿದರು. ರಾಜ್ಯದ ಜನರಿಗೆ ಸರಿಯಾದ ವಸತಿ ಸೌಕರ್ಯ ಇಲ್ಲ. ಇದರ ಮಧ್ಯೆ ಕೇರಳದವರ ಒತ್ತಡದಿಂದ ಬೆಂಗಳೂರಿನಲ್ಲಿ ಪುನರ್ವಸತಿ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ಇದು ವೋಟ್ ಬ್ಯಾಂಕ್ ರಾಜಕೀಯ ಅಂತ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಕಾಮಗಾರಿ ಅಪೂರ್ಣವಾದ ಹಿನ್ನೆಲೆಯಲ್ಲಿ LNT ಸಿಬ್ಬಂದಿಯನ್ನ ಕಚೇರಿಯಲ್ಲೇ ಕೂಡಿ ಹಾಕಿ ಪ್ರತಿಭಟನೆ ನಡೆಸಲಾಗಿದೆ. ಸಿಬ್ಬಂದಿಯ ವಿರುದ್ಧ ಶಾಸಕ ಅಭಯ್ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯ RPD ವೃತ್ತದ ಬಳಿ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗದ ಭದ್ರಾ ಎಡದಂಡೆ ನಾಲೆಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ಹೋಗಿ 4 ನೀರು ಪಾಲಾಗಿದ್ದಾರೆ. ಓರ್ವನ ಮೃತದೇಹ ಪತ್ತೆಯಾಗಿದ್ದು ಮೃತನನ್ನ ಅರೇಬಿಡಬಿ ಕ್ಯಾಂಪ್ನ ರವಿಕುಮಾರ್ ಅಂತ ಗುರುತಿಸಲಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆಯಿಂದ ಉಳಿದವರಿಗೆ ಶೋಧ ಮುಂದುವರೆದಿದೆ. ಸತತ 11 ವರ್ಷಗಳ ಬಳಿಕ ಬೆಂಗಳೂರು ಪಾಲಿಕೆಗೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. GBA ಎಲೆಕ್ಷನ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಸಜ್ಜಾಗಿದ್ದು ಈ ಬಾರಿ EVMಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗೆ ಜೈ ಎಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ದಿನಗಣನೆ. ಎಲೆಕ್ಷನ್ಗೆ EVM ಔಟ್, ಬ್ಯಾಲೆಟ್ ಪೇಪರ್ ಇನ್.
ಬರೋಬ್ಬರಿ 11 ವರ್ಷದ ಬಳಿಕ ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಜೂನ್ ಅಂತ್ಯದೊಳಗೆ ಮತಸಮರ ಮಾಡಿ ಮುಗಿಸಲು ಮುಂದಾಗಿದ್ದು, ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಮತಯಂತ್ರದ ಬದಲು ಮತಪತ್ರಗಳಿಗೆ ಆಯೋಗ ಮಣೆ ಹಾಕಿದೆ. ರಾಜ್ಯದಲ್ಲಿ ಲೋಕಲ್ ಫೈಟ್ಗಳ ಪರ್ವ ಶುರುವಾಗಿದ್ದು, ಜಿಬಿಎ ಮಾತ್ರವಲ್ಲ, ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೇವೆ ಅಂತ ರಾಜ್ಯ ಚುನಾವಣಾ ಆಯೋಗ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿದ್ದಾರೆ. ಇವಿಎಂಗಿಂತ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಸೂಕ್ತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಒಂದು ಕಲಬುರಗಿ ಕಡೆಯವರು ಮತ್ತು ಇಲ್ಲಿ ಬಿಜೆಪಿ ಸಿಟಿ ನಗರ ಸಿಟಿಯವರು ಬಂದು ಒಂದಷ್ಟು ಜನ ನೀವು ಇವಿಎಂ ಮುಖಾಂತರ ಮಾಡಿರಿ, ಒಂದಷ್ಟು ಜನ ಮತಪತ್ರದ ಮುಖಾಂತರ ಮಾಡಿರಿ ಅಂಥೇಳಿ. ಸೊ ಅದನ್ನು ನಾವು ಚರ್ಚೆ ಕುಲಂಕುಷವಾಗಿ ನಾನು ಇದನ್ನು ಮಾಡಿಕೊಂಡು ನಾನು ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ಈ ಸಲ ಹೋದರೆ ತಪ್ಪೇನಿಲ್ಲ ಅನ್ನುವಂಥ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನ ರಿಲೀಸ್ ಮಾಡಿದ್ದು, ವಾರ್ಡ್ವಾರು ಬಿಎಲ್ಎ ಬಿಎಲ್ಒಗಳ ಪಟ್ಟಿ ರೆಡಿ ಮಾಡ್ತಿದೆ. ಇನ್ನು ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಆಯೋಗಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ನಮಗೂ ಗೊತ್ತಿದೆ, ಮಾಹಿತಿ ಬಂದಿದೆ. ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿಲ್ಲ. ವೋಟಿಂಗ್ ನಡೀಬೇಕು, ಅದು ಮುಖ್ಯ. ಬ್ಯಾಲೆಟ್ ಮಾಡಿ ಅದು ಅವ್ರು ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡಿ. ಕೇಂದ್ರ ಚುನಾವಣಾ ಆಯೋಗ ಮತ್ತು ವಿರೋಧ ಪಕ್ಷಗಳ ನಡುವೆ ಇವಿಎಂ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಕ್ಕಾಟ ನಡೆಯುತ್ತಲೇ ಇದೆ. ಮುಂಬೈ ಪಾಲಿಕೆ ಚುನಾವಣೆಗೂ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಆಯೋಗ ಇವಿಎಂ ಬಳಕೆ ಮಾಡಿತ್ತು. ಆದರೆ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಮೂಲಕ ನಕಲಿ ಮತದಾರರನ್ನ ಓಡಿಸುವಂತಹ ಕೆಲಸ ಆಗ್ತಾ ಇದೆ. ಮತಪತ್ರಗಳಿಂದ ಡಿಲೀಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ಬಾಂಗ್ಲಾದಿಂದ ಅಕ್ರಮವಾಗಿ ಬಂದವರು ಕೂಡ ಮತ ಚಲಾವಣೆಯನ್ನ ಮಾಡ್ತಾರಾ? ಬೆಂಗಳೂರಿನಲ್ಲಿ ಒಂದ್ ಕಡೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ನಿಧಾನಕ್ಕೆ ಬಹಳ ದಿನಗಳಿಲ್ಲ ಪಾಲಿಕೆ ಚುನಾವಣೆಗೆ. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೀಲಿಕ್ಕಿದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈ ನುಸುಳುಕೋರರಿದ್ದಾರೆ. ಈ ನುಸುಳುಕೋರರು ಎಲ್ಲೆಲ್ಲಿ ಹೇಗೆ ಬಂದ್ರು, ಎಲ್ಲೆಲ್ಲಿ ಇದ್ದಾರೆ, ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಎಲ್ಲ ವಿಚಾರಗಳ ಬಗ್ಗೆ ನಿರಂತರ ವರದಿಯನ್ನ ಈಗಾಗಲೇ ಮಾಡಿದೆ. ಬಾಂಗ್ಲಾದೇಶ್, ಬರ್ಮಾದಿಂದ ಅಕ್ರಮವಾಗಿ ಇವರು ವಲಸೆ ಬರೋದು. ಇವ್ರಿಗೆ ನಮ್ಮಲ್ಲಿ ನಕಲಿ ಆಧಾರ್ ಕಾರ್ಡ್, ವೋಟರ್ ID ಎಲ್ಲವನ್ನ ಮಾಡಿಸಿ ಕೊಟ್ಟಿದ್ದಾರೆ ಸೋ ಕಾಲ್ಡ್ ಸಮ್ ಪೊಲಿಟಿಷಿಯನ್ಸ್. ಕಾರಣ ವೋಟ್ ಬ್ಯಾಂಕ್. MLA ಎಲೆಕ್ಷನ್ಗೂ ಕೂಡ ಕೆಲವರು ಈಗಾಗಲೇ ಮತದಾನ ಮಾಡಿ ಆಗಿದೆ. ಇವರು ಈಗ GBA ಚುನಾವಣೆ ಬಂದಿರುವ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ? ಮೊನ್ನೆ ಒಂದು ದತ್ತಾಂಶವನ್ನ ಹೇಳ್ತಾ ಇದ್ವಿ ನಿಮಗೆ. 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಅಕ್ರಮ ವಲಸಿಗರು ನಮ್ಮ ಬೆಂಗಳೂರು ಮತ್ತು ಇಡೀ ರಾಜ್ಯದಾದ್ಯಂತ ಹರಡಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲೇ 6 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರಂತೆ. ಉಳಿದ 14 ಲಕ್ಷ ಜನ ರಾಜ್ಯದ ಅಲ್ಲಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಇವರೆಲ್ಲ ಮತದಾನ, ಇವರೆಲ್ಲರೂ ನಮ್ಮ GBA ಅಭ್ಯರ್ಥಿ ಮತ್ತು ಕಾರ್ಪೊರೇಟರ್ನ ಡಿಸೈಡ್ ಮಾಡ್ತಾರೆ. ನೋಡಿ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1,03,00,000 ಮತದಾರರಿರೋದು. ಅಸಲಿಗೆ 1 ಕೋಟಿ ಮತದಾರರ ಪೈಕಿ ಕೇವಲ 18 ಲಕ್ಷ ಮತದಾರರು ತಾಳೆ ಹಾಕುವಂತ ಕೆಲಸ ಆಗುತ್ತೆ. ಎಸ್ಐಆರ್ ವೇಳೆ ಕೇವಲ 18 ಕೋಟಿ ಮತದಾರರಷ್ಟೇ ತಾಳೆಯಾಗಿದ್ದಾರೆ. ಉಳಿದವರು ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಮಾಡುತ್ತಾ ಹಾಗಿದ್ರೆ ಚುನಾವಣಾ ಆಯೋಗ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಇಲ್ಲಾಂದ್ರೆ ಇವರೆಲ್ಲ ಎಲ್ಲಿಂದ ಬಂದ್ರು, ಯಾವ ರೀತಿ ಮತ ಚಲಾವಣೆ, ಕೆಲವು ಕಡೆ ಮತದಾನವೇ ಅಕ್ರಮ ನಡೆದು ಬಿಡಬಹುದು. ಇವರಿಗೆ ವೋಟರ್ ID ನಕಲಿ, ಆಧಾರ್ ಕಾರ್ಡ್ ನಕಲಿ ಅಂತಂದ್ರೆ ಇವ್ರು ಹೇಗೆ ಮತದಾನ ಮಾಡೋದಕ್ಕೆ ಹಕ್ಕು ಪಡಿತಾರೆ? ಯಾವ್ಯಾವ ವಾರ್ಡಲ್ಲಿ ಎಷ್ಟೆಷ್ಟು ಜನ ಈ ಅಕ್ರಮ ಬಾಂಗ್ಲಾದವರು ಇದ್ದಾರೆ,
ಓಟ್ಗೋಸ್ಕರನೇ ಇವ್ರನ್ನ ಕರ್ಕೊಂಬಂದು ಕೂರಿಸಿದವರು ಎಷ್ಟು ಜನ? ಎಲ್ಲ ಆಚೆ ಬೀಳಬೇಕು. ಎಲ್ಲರನ್ನು ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ ಇವರನ್ನ ಓಡಿಸುವಂತಹ ಕೆಲಸ ಆಗಬೇಕು. ಒಂದು ಪ್ಯೂರ್ ಇಲೆಕ್ಷನ್ ನಡಿಬೇಕು. ಅಂದಾಗ ಮಾತ್ರ ಈ ಅಕ್ರಮಗಳು ಮತ್ತು ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುವಂತ ಕೆಲಸ ಆಗುತ್ತೆ. ನೆಕ್ಸ್ಟ್, ಶಿಕ್ಷಣ ಇಲಾಖೆ ಕರೆ ಯಾವ ರೀತಿ ಅಂತಂದ್ರೆ, ಕತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ಇದೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಒಂದು ರೀತಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಇವ್ರ ಕತೆ ಹೆಂಗೆ ಅಂತಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ. ಪರೀಕ್ಷಾ ಅಕ್ರಮಗಳನ್ನ ತಡೆಯುವ ಉದ್ದೇಶದಿಂದ ಹೊಸ ಕ್ರಮಕ್ಕೆ ಕೈ ಹಾಕಿದೆ. ಒಂದು ಸಮಾಧಾನ, ಫೈನಲಿ ಎಚ್ಚೆತ್ಕೊಂಡಿದಾರಲ್ಲ. ಯಾವ ರೀತಿ ಎಚ್ಚೆತ್ಕೊಂಡಿದ್ದಾರೆ ಅಂತ ನೀವೇ ನೋಡಿ. ಪ್ರಶ್ನೆ ಪತ್ರಿಕೆ ಲೀಕ್ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್. ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊಬೈಲ್ಗೆ ಬ್ರೇಕ್. ದ್ವಿತೀಯ PUC ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಯಾವುದೇ ಪರೀಕ್ಷೆ ಅಕ್ರಮ ನಡೆಯದಿರಲು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ಇನ್ಮುಂದೆ ಪದವಿ ಪೂರ್ವ ಕಾಲೇಜುಗಳ ಆವರಣದಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸುವುದಕ್ಕೆ ಇಲಾಖೆ ಮುಂದಾಗಿದೆ. ಜನವರಿ 27ರಿಂದ 2ನೇ ಪ್ರಿಪರೇಟರಿ ಪರೀಕ್ಷೆ ಆರಂಭಗೊಳ್ಳಲಿದೆ. ಪರೀಕ್ಷೆ ಮುನ್ನವೇ ಈ ನಿರ್ಧಾರವನ್ನ ಜಾರಿಗೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಪರೀಕ್ಷೆಗಳ ಪಾವಿತ್ರ್ಯವನ್ನ ಕಾಪಾಡುವ ಸಲುವಾಗಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಉಪನ್ಯಾಸಕರಿಗೂ ಕಾಲೇಜ್ ಆವರಣದಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಇರದಂತೆ ನಿರ್ಬಂಧ ಹೇರಲು ಚರ್ಚಿಸ್ತಾ ಇದೆ. ಈವರೆಗೂ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಮೊಬೈಲ್ ಫೋನ್ ತರುವಂತಿರಲಿಲ್ಲ. ಇದೀಗ ಶಿಕ್ಷಕರಿಗೂ ಈ ಕ್ರಮ ಅನ್ವಯಿಸಲಿದೆ. ಪರೀಕ್ಷೆ ನಡೆಯುವ ದಿನ ಕಾಲೇಜ್ ಕ್ಯಾಂಪಸ್ ಪ್ರವೇಶಿಸುವ ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕಾಗುತ್ತದೆ. ಶಿಕ್ಷಕರು ಮತ್ತು ಮೊಬೈಲ್ ಫೋನ್ಗಳನ್ನು ಪ್ರಾಂಶುಪಾಲರಿಗೆ ಕೊಡಬೇಕಾದ ಕಾನೂನು ರೂಪುಗಳನ್ನು ಇದರ ಬಗ್ಗೆ ಕೂಡ ಚರ್ಚಿಸಲಾಗ್ತಾ ಇದೆ. ಈ ಪರೀಕ್ಷೆಗಳಲ್ಲಿ ಪದೇ ಪದೇ ಈ ರೀತಿ ಬಹಿರಂಗ ಆಯ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಇಲಾಖೆ ಏನು ಮಾರ್ಗಸೂಚಿಗಳನ್ನ ಹೊರಡಿಸಿ ಆ ಪರೀಕ್ಷಾ ಅವಧಿಯಲ್ಲಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮೊಬೈಲ್ನ ಯಾವುದೇ ಕಾರಣಕ್ಕೂ ತರಬಾರದು ಅನ್ನೋದನ್ನ ನಾವು ಸ್ವಾಗತಿಸ್ತೀವಿ. ಮೊಬೈಲ್ ಫೋನ್ ಬಳಕೆಗೆ ಕಡಿವಾಣ ಹಾಕಿದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಬ್ರೇಕ್ ಬೀಳುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 4 ದಿನಗಳಿಂದ ಉತ್ಖನನವನ್ನ ಮಾಡಲಾಗ್ತಾ ಇದ್ದು ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಇಡ್ತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲಾಗದ್ರಿ ಸರ್. ಈಗ ಮುಂದೆ ನಮಗೆ 600 ರೂಪಾಯಿ ಕಡೆಗೆ ಅಂದೆಷ್ಟಲ್ಲ. ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.
ಹುಣಸೂರಿನಲ್ಲಿ ನಡೆದಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಕರ್ನಾಟಕ ಪೊಲೀಸ್ ಪಣ ತೊಟ್ಟಿತ್ತು. ಕರ್ನಾಟಕ ಮತ್ತು ಬಿಹಾರ ಪೊಲೀಸ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈಗ 5 ದರೋಡೆಕೋರರ ಪೈಕಿ 2 ದರೋಡೆಕೋರರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ದರೋಡೆಕೋರರ ಬ್ಯಾಕ್ಗ್ರೌಂಡ್ ಅನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಯಾರಿವರು, ಏನ್ ಕತೆ, ನೀವೇನು? ಹುಣಸೂರು ಚೋರರು ಬಿಹಾರದಲ್ಲಿ ಲಾಕ್. ಬಂಧಿತ ಪಂಕಜ್ ಕುಮಾರ್ ಐಷಾರಾಮಿ ಜೀವನ. ಡಿಸೆಂಬರ್ 28, 2025ರಂದು ಮೈಸೂರಿನ ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 5 ದರೋಡೆಕೋರರು ಸ್ಕೈ ಅಂಡ್ ಗೋಲ್ಡ್ ಪ್ಯಾಲೇಸ್ಗೆ ನುಗ್ಗಿ ಹಾಡ ಹಗಲೇ ಗನ್ ತೋರಿಸಿ 10 ಕೋಟಿ ರೂಪಾಯಿ ಮೌಲ್ಯದ 8 ಕೆಜಿ ಚಿನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಪ್ರಕರಣದ ಸಂಬಂಧ ಅಂದಿನ ಎಸ್ಪಿ ವಿಷ್ಣುವರ್ಧನ್ 5 ತಂಡ ಮಾಡಿ ತನಿಖೆ ಆರಂಭಿಸಿದ್ರು. ಇದೀಗ ಘಟನೆ ನಡೆದು 20 ದಿನಗಳ ಬಳಿಕ 2 ಆರೋಪಿಗಳು ಅಂಧರಾಗಿದ್ದಾರೆ. ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್, ದರ್ಬಾಂಗ್ ಜಿಲ್ಲೆಯ ಋಷಿಕೇಶ್ ಸಿಂಗ್ ಬಂಧಿಸಲಾಗಿದೆ. ನಾಳೆ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರಿಗೆ ಕರೆತರಲಾಗ್ತಿದೆ. ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕಿರಾತಕರು ಲಾಕ್ ಆಗಿದ್ದ ಹೇಗೆ? ದರೋಡೆಗೂ ಮುನ್ನ 3 ದಿನ ಹುಣಸೂರಿನ ಲಾಡ್ಜ್ ಒಂದರಲ್ಲಿ ಸ್ಕೆಚ್ ಹಾಕಿದ್ದಾರೆ. ಇಂಟರ್ನೆಟ್ ಕಾಲ್ ಮೂಲಕ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿಕೊಂಡಿದ್ದಾರೆ. ಬಿಹಾರದಲ್ಲಿ ಪಂಕಜ್ ಕುಮಾರ್ನನ್ನ ಬಂಧಿಸಲಾಗಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಈತ 1 ಎಕರೆಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ದಾನೆ. ವಿವಿಧ ರಾಜ್ಯಗಳಲ್ಲಿ ಡಕಾಯತಿ, ಕೊಲೆಯತ್ನ ಪ್ರಕರಣಗಳು ದಾಖಲಾಗಿದ್ದು 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಸದ್ಯ ಬಂಧಿತರಿಂದ ಚಿನ್ನದ ಸರ, ಉಂಗುರ, 1 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಉಳಿದ 3 ಆರೋಪಿಗಳಿಗಾಗಿ ತೀವ್ರ ತಲಾಶ್ ನಡೆಸಲಾಗಿದೆ. ಜನ ಸುಮಾರು 1 ಎಕರೆದಷ್ಟು ಒಂದು ಜಾಗದಲ್ಲಿ ಒಂದು ಬೃಹತ್ ಬಂಗ್ಲೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿದ್ದಾರೆ. ದರೋಡೆ ಮಾಡಿರುವ ಪ್ಯಾಟ್ರನ್ ನೋಡ್ತಿದ್ರೆ ಪಕ್ಕಾ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡುವ ಪ್ರೊಫೆಷನಲ್ ತಂಡದಿಂದಲೇ ದರೋಡೆ ಮಾಡಿರುವುದು ದೃಢಪಟ್ಟಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ. ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಸ್ವತಃ ಪ್ರಧಾನಿ ಮೋದಿಯವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ. ಕೇಸರಿ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ. ನಿತಿನ್ ನಬೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ. ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ. 2014ರಿಂದ ಸತತವಾಗಿ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ. ದೇಶಕ್ಕೆ ವಾಜಪೇಯಿ, ಅಡ್ವಾಣಿ, ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ. ಏಪ್ರಿಲ್ 6, 1980ರಲ್ಲಿ ಸ್ಥಾಪನೆಯಾಗಿ 46 ವಸಂತಗಳನ್ನ ಪೂರೈಸಿರೋ ಈ ಪಕ್ಷಕ್ಕೆ ನಾಳೆ 46 ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ. ಹೌದು, 46 ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನಬೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ. ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಬೀನ್ ಚುನಾವಣಾಧಿಕಾರಿ ಲಕ್ಷ್ಮಣ್ಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ನಬೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು, ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು 37 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ये पूरे देश के लिए बड़ा दिन है
और एक शुभ दिन है कि भारतीय जनता पार्टी ने जो युवा अध्यक्ष बनाए हैं, ये पूरे देश के राजनीतिज्ञों को, राजनीतिक पार्टियों को एक संदेश गया है कि भारतीय जनता पार्टी ही है फर्श से अर्श तक कार्य करता जाता है। शायद कांग्रेस में तो संभव है ही नहीं, वहाँ तो वंशवाद का है। ಬಿಹಾರದ ಭರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ. ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎರಡು 2019ರಲ್ಲಿ ಜೆ.ಪಿ. ನಡ್ಡಾ ಅವರನ್ನ ಇದೇ ರೀತಿ ಬಿಜೆಪಿ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ನಂತರ 2020ರಲ್ಲಿ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ಈಗ ನಿತಿನ್ ನವೀನ್ ಅವರ ಸರದಿ. ಮೊನ್ನೆ ಅಷ್ಟೇ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಇವರು ನಾಳೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಾರೆ. ಯಾರು ಈ ನಿತಿನ್ ನವೀನ್? ಇವರ ಹಿನ್ನೆಲೆ ಏನು? ಇವೆಲ್ಲವನ್ನೂ ಕೂಡ ತಿಳ್ಕೋಬೇಕಲ್ವಾ? ನವೀನ್ ಬಿಹಾರ ಮೂಲದ ಯುವ ರಾಜಕಾರಣಿ. ಬಂಕಿಂಪುರ್ ಕ್ಷೇತ್ರದಿಂದ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಚಿವರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಇವರು ಕಾನೂನು ಸಚಿವರಾಗಿದ್ದರು, ನಗರಾಭಿವೃದ್ಧಿ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು. ಈ ರೀತಿ ಹಲವು ಖಾತೆಗಳನ್ನು ನಿಭಾಯಿಸಿದ ಅನುಭವ ನಿತಿನ್ ನವೀನ್ ಅವರಿಗೆ ಇದೆ. ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತರಾಗಿರುವಂಥವರು ನಿತಿನ್ ನವೀನ್ ಅವರು. ಕಾರಣ 26ನೇ ವರ್ಷಕ್ಕೆ ಇವರು ರಾಜಕಾರಣಕ್ಕಿಳಿತಾರೆ. ಚುನಾವಣೆಗೆ 26ನೇ ವರ್ಷಕ್ಕೆ ಬರ್ತಾರೆ ಇವರು. ಪಕ್ಷಕ್ಕೆ ಯಾವ ರೀತಿ ಅನುಕೂಲದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಮೊದಲಿನಿಂದನೂ ಇವರಿಗೆ ಕರಗತ. ಹೀಗಾಗಿ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂಥ ನೈಪುಣ್ಯತೆ ಈ ನಿತಿನ್ ನವೀನ್ ಅವರಿಗೆ ಇದೆ. ಅದರಲ್ಲೂ ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಮೊದಲು ಹೇಗಿತ್ತು, ಈಗ ಹೇಗಿದೆ? ಆ ಈಶಾನ್ಯ ರಾಜ್ಯಗಳಲ್ಲಿ ವೆರಿ ಚಾಲೆಂಜಿಂಗ್ ಅನ್ನುವಂತೆ ಪಕ್ಷ ಸಂಘಟನೆಗಳನ್ನ ಮಾಡಿ ಆ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದಿದ್ದು ಇದೇ ನಿತಿನ್ ನವೀನ್ ಅವರು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ NBC ಸದಸ್ಯ ಆಗ್ತಾರೆ, ಅಂದ್ರೆ ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016, 2019 ಈ ಅವಧಿಯಲ್ಲಿ, ಅಂದ್ರೆ 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ನಿತಿನ್ ನವೀನ್ ಅವರು. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿಯು ಕೂಡ ಇವರು ಉಸ್ತುವಾರಿಯನ್ನು ವಹಿಸಿದ ಮೇಲೆ ಅಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರುವಂತಹ ಕೆಲಸ ಕೂಡ ಆಯಿತು. ನಿತಿನ್ ನವೀನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತು. ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಅವರ ನಂಬಿಕಸ್ಥ ನಾಯಕ ಈ ನಿತಿನ್ ನವೀನ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ ಕೇಳಿ ವೀಕ್ಷಕರೇ. ಇವತ್ತು ಇನ್ನೊಂದು ಅಚ್ಚರಿ ಮತ್ತು ಎಲ್ಲರೂ ಕೂಡ ಕುತೂಹಲದಿಂದ ನೋಡಬೇಕಾದಂಥ ಒಂದು ಬೆಳವಣಿಗೆ ಆಯಿತು. ನಾಮಪತ್ರ ಸಲ್ಲಿಸೋದಕ್ಕೆ ಬರ್ತಾರೆ. ಇವತ್ತು 37 ನಾಮಪತ್ರಗಳ ಸಲ್ಲಿಕೆ ಆಗುತ್ತೆ. 37 ಜನ ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರಾ ಅಂತ ಆಶ್ಚರ್ಯ ಆಗಬೇಕಾಗಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಏನಂತಂದ್ರೆ, ಸಲ್ಲಿಸಿದ 37 ನಾಮಪತ್ರಗಳು ಇದೇ ನಿತಿನ್ ನವೀನ್ ಅವರ ಹೆಸರಲ್ಲೇ ಇದ್ವು. ಚುನಾವಣೆ ನಡೆಸುವಂತ ಅಧಿಕಾರಿ ನೋಡ್ತಾರೆ, 37 ನಾಮಪತ್ರಗಳಲ್ಲಿ ಎಲ್ಲ ನಾಮಪತ್ರಗಳಲ್ಲಿ ನಿತಿನ್ ನವೀನ್ ಇದೇ ಹೆಸರು. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಬಿಜೆಪಿ ಪಾರ್ಟಿಯಲ್ಲಿ ಒಮ್ಮತ ಎಷ್ಟರ ಮಟ್ಟಿಗೆ ಇದೆ, ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇದೆ, ಶಿಸ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ಎಲ್ಲರೂ ಒಬ್ಬನನ್ನೇ ಅಧ್ಯಕ್ಷನನ್ನ ಕಾಣಬೇಕು ಅನ್ನುವಂಥ ಆಸೆಯಿಂದ 37 ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಡಿಫರೆಂಟ್ ಹೆಸರಿಲ್ಲ, ನಿತಿನ್ ನವೀನ್ ಅವರ ಒಬ್ಬರದೇ ಹೆಸರು. ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಈ ಪಾರ್ಟಿ ಕೊಟ್ಟಿದೆ. ಈ ಮೂಲಕ ಬಿಜೆಪಿ ಇದರಿಂದ 2 ಸಂದೇಶವನ್ನ ಕೊಟ್ಟಿದೆ. ನಿಧಾನಕ್ಕೆ ಬಿಜೆಪಿ ಯುವ ನಾಯಕತ್ವಕ್ಕೆ ಮಣೆ ಹಾಕ್ತಾ ಇದೆ. ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಅಧಿಕಾರ ಹಸ್ತಾಂತರ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ, ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲ ಇರಲ್ಲ, ನಾವು ಎಲ್ಲರಿಗೂ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅನ್ನೋಂಥ ಸಂದೇಶವನ್ನ ಬಿಜೆಪಿ ರವಾನೆ ಮಾಡಿದೆ ಈ ಒಂದು ಬೆಳವಣಿಗೆಯ ಮೂಲಕ. ನಾಳೆ
ಇವರು ಪಟ್ಟಾಭಿಷಿಕ್ತರಾಗಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಇತ್ಯಾದಿ ಗಣ್ಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನೆಕ್ಸ್ಟ್, ಚುನಾವಣಾ ಅಖಾಡಕ್ಕೆ ಇಳಿದ ಮೊದಲ ಬಾರಿಗೆ ತಮಿಳುನಾಡಿನ ಕಿಂಗ್ ಮೇಕರ್ ಆಗುವ ಕನಸನ್ನ ನಟ ವಿಜಯ್ ಕಾಣ್ತಾ ಇದ್ದಾರೆ. ಆದರೆ ದಳಪತಿಗೆ ಕರೂರು ಕಾಲ್ತುಳಿತ ಕೇಸ್ ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ. 2ನೇ ಬಾರಿಗೆ ಸಿಬಿಐ ವಿಚಾರಣೆಗೆ ಹಾಜರಾದ TVK ಸಂಸ್ಥಾಪಕನಿಗೆ ಅಧಿಕಾರಿಗಳು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ. ಕರೂರು ದುರಂತ 2025 ಸೆಪ್ಟೆಂಬರ್ 27ರಂದು ನಡೆದ ಘಟನೆಗೆ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು ಅಂತ ಕಾಲಿಟ್ಟ ವಿಜಯ್ಗೆ 41 ಜನರ ರಕ್ತ ಮೆತ್ತಿತ್ತು. ಇದೇ ಪ್ರಕರಣ ಇದೀಗ ದಳಪತಿ ವಿಜಯ್ ಸಿಬಿಐ ಸುಳಿಗೆ ಸಿಲುಕುವಂತೆ ಮಾಡಿದೆ. ಕರೂರು ದುರಂತ, TVK ಸಂಸ್ಥಾಪಕ ವಿಜಯ್ಗೆ ಸಂಕಷ್ಟ. ಸಿಬಿಐನಿಂದ 2ನೇ ಬಾರಿಗೆ ಗ್ರಿಲ್, ಖಡಕ್ ಪ್ರಶ್ನೆಗೆ ಶಾಕ್. ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಜನರ ಜೀವ ಹೋಗಿತ್ತು. ಈ ಕರಾಳ ಘಟನೆ ವಿಜಯ್ ರಾಜಕೀಯ ಜೀವನದ ಪ್ರಾರಂಭದಲ್ಲೇ ದೊಡ್ಡ ಕಪ್ಪು ಚುಕ್ಕೆಯಾಯಿತು. ಇದೀಗ ತಮಿಳುನಾಡು ವಿಧಾನಸಭೆ ಚುನಾವಣೆ ಬೇರೆ ಹತ್ತಿರವಾಗ್ತಿದ್ದಂತೆ ದಳಪತಿಗೆ ಕಾಲ್ತುಳಿತ ಕೇಸ್ ಕಂಟಕವಾಗ್ತಿದೆ. ಇದೇ ತಿಂಗಳು 11ರಂದು ವಿಜಯ್ ಸಿಬಿಐ ತನಿಖೆಗೆ ಹಾಜರಾಗಿದ್ರು. ಮತ್ತೆ ನೋಟಿಸ್ ನೀಡಿದ ಹಿನ್ನೆಲೆ ಇವತ್ತು ತನಿಖಾ ತಂಡದ ಮುಂದೆ ನಿಂತಿದ್ರು. ವಿಚಾರಣೆಗೆ ಹಾಜರಾದಾಗ ವಿಜಯ್ಗೆ ಸಿಬಿಐನಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಗಿದೆ. ರ್ಯಾಲಿ ವೇಳೆ ಲಕ್ಷ ಜನ ಸೇರ್ತಾರೆ ಅಂತ ನಿರೀಕ್ಷಿಸಿದ್ರ? ರ್ಯಾಲಿ ಪೂರ್ವ ಸಿದ್ಧತೆ ವೇಳೆ ಎಷ್ಟು ಜನರು ಬರ್ತಾರೆ ಅಂತ ಅಂದಾಜು ಮಾಡಿದ್ರಿ? ಲಕ್ಷ ಜನ ಬರ್ತಾರೆಂದು ಗೊತ್ತಿದ್ದು ಜನರ ನಿರ್ವಹಣೆಗೆ ಏನು ಕ್ರಮ ಕೈಗೊಂಡಿದ್ರಿ? ಏಕಾಏಕಿಯಾಗಿ ನೀವು ರ್ಯಾಲಿ ಸ್ಥಳಕ್ಕೆ ತಡವಾಗಿ ಬಂದಿದ್ಯಾಕೆ? ಸೇರಿದ ಜನರಿಗೆ ನೀರು ಆಹಾರದ ವ್ಯವಸ್ಥೆ ಮಾಡಿಲ್ಲ ಯಾಕೆ? ಸಿಬಿಐ ಮುಂದೆ ನೆರೆದ ವಿಜಯ್ ಫ್ಯಾನ್ಸ್. ಇನ್ನು ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗ್ತಿದ್ದಂತೆ ಅಭಿಮಾನಿಗಳು ಜಮಾಯಿಸಿದ್ರು. जैसे कि करूर में 41 लोगों की जान चली गई थी, उस बात का बेहद दुख है तलपति सर को भी। तो ऐसा नहीं है कि आप सिर्फ तलपति को ही ब्लेम करना। वहाँ पे पुलिस व्यवस्था कानून सही नहीं थी। वहाँ पे देखा जाए तो जितनी यहाँ पे पुलिस जितनी यहाँ पे आप पुलिस फोर्स देख रहे हैं उतनी भी नहीं थी वहाँ पे। ಚುನಾವಣೆ ಹೊತ್ತಲ್ಲೇ ವಿಜಯ್ಗೆ ಶಾಕ್. 2026 ವಿಧಾನಸಭಾ ಚುನಾವಣೆಗೆ ಏಪ್ರಿಲ್ನಲ್ಲಿ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಈ ವೇಳೆ ಪ್ರಚಾರದ ಅಖಾಡಕ್ಕೆ ಇಳಿದ ಹೊತ್ತಲ್ಲೇ ವಿಜಯ್ಗೆ ಕಾಲ್ತುಳಿತ ಉರುಳು ಸುತ್ತಿಕೊಂಡಿದೆ. ಹೀಗಾಗಿ ಮತಕಣದಲ್ಲಿ ಸರಿಯಾಗಿ ಭಾಗಿಯಾಗಲು ಆಗ್ತಿಲ್ಲ. ಒಟ್ಟಾರೆ ಕಾಲ್ತುಳಿತ ದುರಂತದಲ್ಲಿ ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು, ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH